ಗೀತಾ, ಅಮ್ಮ ಗೀತಾ. ಬಂದೆ ಮಾವ. ಹೇಳಿ ಮಾವ. ಎಲ್ಲಮ್ಮ, ಇನ್ನ ಆದಿತ್ಯ ಎದ್ದಿಲ್ವಾ? ಅದು ಮಾವ ಅವಾಗ್ಲೇ ಎದ್ದಿದ್ರು, ಫ್ರೆಶ್ ಅಪ್ ಆಗ್ತಾ ಇದ್ರು. ನಾನು ಇವಾಗ ಕಾಫಿ ಕೊಡೋಣ ಅಂತ ಹೋಗ್ತಾ ಇದ್ದೆ. ಹೇಳ್ತೀನಿ ಮಾವ, ಮಾವ ಅವ್ರು ಕರಿತಿದ್ದಾರೆ ಅಂತ. ಸರಿನಮ್ಮ, ಅವನೊಂಚೂರು ಬರಕ್ ಹೇಳೋ, ಅವನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸರಿ ಮಾವ, ಆಯ್ತು. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದವ್ರು ಯಾರು? ಅವಳು ಯಾರೋ ಹುಡುಗಿ, ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ. ಗೀತಾ, ಏನ್ರಿ ಇದು ಮಕ್ಳ ತರ ಹಾಸಿಗೆ ಮೇಲತ್ ಕುಳಿತಾ ಇದ್ದೀರಾ? ಓ ಅದಾ, ನಾನು ಯಾವಾಗ್ಲೂ ಅಷ್ಟೇನೇನೆ, ಖುಷಿ ಆದ್ರೆ ಇದೇ ತರ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನನ್ಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಗೀತಾ, ಹಂಗಾಗಿ ನಾನೇ ಹಾಡ್ಕೊಂಡು ನಾನೇ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಸರಿ ಸರಿ, ತಗೊಳ್ಳಿ ಕಾಫಿ ಕುಡೀರಿ. ಆಮೇಲೆ ಮಾವ ಏನಕ್ಕೋ ಕರೀತಾ ಇದ್ರೆ ನೋಡಿ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೌದಾ? ಸರಿ ಆಯ್ತು ಬಿಡು, ಹೋಗಿ ಕೇಳ್ತೀನಿ. ಏನ್ ಗೀತಾ ಇದು? ಯಾಕ್ರಿ, ಏನಾಯ್ತು? ಇದನ್ನ ಯಾರಾದ್ರೂ ಕಾಫಿ ಅಂತಾರ? ಕಾಫಿಗೆ ಒಂದ್ ಸ್ಪೂನ್ ಸಕ್ಕರೆ ಹಾಕಕ್ಕಾಗಲ್ವಾ ನಿನ್ಗೆ? ನನ್ನೇನ್ ಶುಗರ್ ಪೇಷಂಟ್ ಅಂತ ಅನ್ಕೊಂಡಿದ್ಯಾ ನೀನು? ರೀ, ಇಲ್ಲ ರೀ, ಸಕ್ಕರೆ ಹಾಕ್ಬಿಟ್ಟೆ ಮಾಡ್ಕೊಂಡ್ ಬಂದಿದೀನಿ. ಗೊತ್ತು ತಗೋ. ಈಗ ನನ್ ಗಂಡ ನಾನ್ ಹೇಳ್ದಂಗೆ ಕೇಳ್ತಾನೆ, ನಾನು ಏನ್ ಮಾಡ್ಕೊಟ್ರು ತಿಂತಾನೆ, ಏನ್ ಮಾಡ್ಕೊಟ್ರು ಕುಡಿತಾನೆ. ಅವ್ನೇನ್ ಮಾಡ್ಕೊಡ್ಬೇಕು? ಅಯ್ಯೋ ತಗೋ, ಸಕ್ಕರೆ ಆಗ್ತಾ ಇದ್ರೆ ಹಂಗೆ ಕುಡಿಲಿ ಅಂತ ತಂದಿದ್ಯಾ ಅಲ್ವಾ? ರೀ, ಇಲ್ಲ ರೀ, ಸಕ್ಕರೆ ಹಾಕ್ಬಿಟ್ಟೆ ತಂದಿದೀನಿ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅದು ಅದು ಹಾಗಲ್ಲ ರೀ. ತಗೋ, ಕುಡ್ದೋಳು. ನಿಂಗೆ ಗೊತ್ತಾಗುತ್ತೆ ಸಕ್ಕರೆ ಹಾಕಿದ್ಯೋ ಇಲ್ವೋ ಅಂತ. ಕುಡಿ. ರೀ, ಸಕ್ಕರೆ ಹಾಕಿದ್ದೀನಲ್ಲ, ಸರಿಯಾಗಿ ಇದೆ. ಏನು ಸರಿಯಾಗಿದ್ಯಾ? ಕೊಡಿಲಿ. ಇವಾಗ ಸರಿಯಾಗಿದೆ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಏನ್ರಿ ನೀವು, ನಂಗಂತೂ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು ಗೊತ್ತಾ, ನೀವು ಈ ತರ ಎದುರಿಸೋದ್ ನನ್ಗೆ. ಹೌದಾ? ನೀನ್ ಶಾಕ್ ಆಗ್ಲಿ ಅಂತಾನೆ ತಾನೇ ಆತರ ಮಾಡಿದ್ದು. ಏನ್ ಗೊತ್ತಾ, ಬೆಳಿಗ್ಗೆ ನಾನು ನಿನ್ಗೆ ಹೇಳ್ದೆ ತಾನೆ ನನ್ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತಿರು ಅಂತ. ಅಷ್ಟು ನೀನ್ ಯಾಕೆ ಎದ್ದೋದೆ? ಅದಕ್ಕೆ ಈ ತರ ಚೊಕ್ ಕೊಟ್ಟಿದ್ದು. ಹೇಗಿತ್ತು ಸರ್ಪ್ರೈಸ್? ನೀನ್ ಕಾಫಿ ಕುಡ್ದು ಕೊಟ್ಟಿಯಲ್ಲ, ಇವಾಗ ವಾವ್ ಸೂಪರ್ ಆಗಿದೆ ಕಾಫಿ. ಸರಿ ಸರಿ, ಬನ್ನಿ, ಮಾವ ನಿಮ್ ಜೊತೆ ಏನೋ ಮಾತಾಡ್ಬೇಕಂತೆ. ನಾನು ತಿಂಡಿಗೆ ರೆಡಿ ಮಾಡ್ಕೊತೀನಿ. ಮಂಜುಳಮ್ಮ ತರಕಾರಿ ತಗೊಂಬರ್ತೀನಿ ಅಂತ ಮಾರ್ಕೆಟ್ಗೆ ಹೋಗಿದ್ರು, ತಂದ್ರ ಏನೋ ಗೊತ್ತಿಲ್ಲ. ಅದೆಲ್ಲ ನೀನ್ ಯಾಕೆ ಮಾಡ್ತೀಯ ಡಿಯರ್? ಸುಮ್ನೆ ಆರಾಮಾಗಿ ಮನೇಲಿ ಇರ್ಬೋದ್ ತಾನೆ. ಅದೆಲ್ಲ ನನ್ಗಾಗಲ್ಲ. ನನಗ್ ಮನೇಲಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ಲ. ಸರಿ ಬನ್ನಿ, ಮಾವ ನಿಮ್ ಜೊತೆ ಮಾತಾಡ್ಬೇಕಂತೆ. ಈಗ್ಲೇ ಹೋಗ್ಬೇಕಾ? ಇನ್ನೊಂದ್ ಸ್ವಲ್ಪ ಹೊತ್ತಿರು, ಇಬ್ರು ಒಟ್ಟಿಗೆ ಕೆಳಗಡೆ ಹೋಗೋಣ. ರೀ, ಬನ್ನಿ, ಫಸ್ಟ್ ಮಾಡೋ ಕೆಲಸ ಮಾಡ್ಬೇಕು, ಆಮೇಲೆ ಇದೆಲ್ಲ. ಯಾರು ಹೇಳಿದ್ದು? ಇದೂನು ಗಂಡ ಹೆಂಡತಿ ಮಾಡ್ಬೇಕಾಗಿರೋ ಕೆಲ್ಸನೇ ತಾನೇ. ರೀ, ನೀವ್ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರ್ತೀರಾ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಇವಾಗ ಗೊತ್ತಾಯ್ತಲ್ಲ. ಆದಿತ್ಯ, ಅಮ್ಮ ಗೀತಾ. ರೀ, ಮಾವ ಕರಿತಿದ್ದಾರೆ, ಬನ್ನಿ ಅದೇನು ಅಂತ ಕೇಳಿ. ನಿಮ್ಗೆ ಯಾವಾಗ್ಲೂ ಇದೇ ಜ್ಞಾನನೇ. ಸರಿ, ನಾನು ಹೋಗ್ತೀನಿ, ನೀವು ಬನ್ನಿ. ಹೇ ಗೀತಾ, ನಿಂತ್ಕೊಳೆ. ಹೋಗೇ ಬಿಟ್ಲು. ಡ್ಯಾಡಿ ಕರೆದ್ರಂತೆ. ಆದಿತ್ಯ, ಅದು ನಾನು ನಿಮ್ಮ ಅತ್ತೆ ಮಾವಂಗೆ ಹೇಳ್ಬಿಟ್ಟಿದ್ದೀನಿ, ನೀನು ಮತ್ತೆ ಗೀತಾ ಇವತ್ತು ಊರಿಗೆ ಬರ್ತೀರಾ ಅಂತ. ಅವಳನ್ನ ಕರ್ಕೊಂಡು ಬೇಕಿದ್ರೆ ಒಂದು ವಾರನೇ ಇದ್ಬಿಟ್ಟು ಬನ್ನಿ, ಆರಾಮಾಗಿ ಇದ್ಬಿಟ್ಟು ಬನ್ನಿ ಆಯ್ತಾ? ಅದು ಡ್ಯಾಡಿ, ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ, ಇಷ್ಟು ಬೇಗ ರಜಾ ಹಾಕ್ಬಿಟ್ಟು ಊರಿಗೆಲ್ಲ ಹೋಗಕ್ ಆಗಲ್ಲ ಡ್ಯಾಡಿ. ಯಾವ್ದು ಈಗ ಹೋಗ್ತಾ ಇದೀಯಲ್ಲ ಆ ಕೆಲ್ಸದ ಬಗ್ಗೆ ಹೇಳ್ತಾ ಇದೀಯಾ? ಡ್ಯಾಡಿ, ಇನ್ನ ಸೇರ್ಕೊಂಡು ಒಂದ್ ವಾರ ಆಗಿಲ್ಲ, ಏನಿಲ್ಲ, ಆಗ್ಲೇ ಒಂದ್ ವಾರ ರಜಾ ಕೊಡಿ ಅಂತ ಅಂದ್ರೆ ಅದೆಲ್ಲ ಸರಿ ಹೋಗಲ್ಲ ಡ್ಯಾಡಿ. ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ವೇನೋ? ನೀನ್ ದಡ್ಡನಾ ಅಂತ? ಅಲ್ಲ ಕಣೋ, ಏನೋ ಮನೆಯಲ್ಲಿ ಮನಸ್ತಾಪಗಳಿತ್ತು, ಹಂಗಾಗಿ ನಾನು ಸುಮ್ಮನಾಗಿದ್ದೆ. ಈಗೆಲ್ಲ ಸರಿ ಹೋಯ್ತಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೋಡು, ಇನ್ಮೇಲೆ ಆ ಕೆಲ್ಸಕ್ಕೆ ಹೋಗ್ಬೇಡ ನೀನು. ನಮ್ ಕೈ ಕೆಳಗೆ ಇಷ್ಟು ಜನ ಕೆಲಸ ಮಾಡ್ಬೇಕಾದ್ರೆ ನೀನ್ ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತೀಯ, ಅದೆಲ್ಲ ಸರಿ ಬರಲ್ಲ. ನಾಳೆ ಯಾರು ನೋಡ್ದಾರ ಅದನ್ನು, ಅಯ್ಯೋ ನೋಡು ಈ ತರ ಮಗನ್ನ ಕೆಲ್ಸ ಕಳ್ಸಿದಾರೆ, ಅವ್ರ ಕಂಪ್ನಿನೇ ಇದ್ರು ನೋಡು ಅಂತ ಏನೇನೋ ಕೆಟ್ಟದಾಗ ಮಾತಾಡ್ತಾರಪ್ಪ. ಬೇಡ, ಅದಕ್ಕೆಲ್ಲ ನಾವು ಅವಕಾಶ ಕೊಡೋದ್ ಬೇಡ. ನೀನ್ ಈಗಲೇ ಆ ಕೆಲ್ಸನ ಬಿಟ್ಬಿಡು, ಫೋನ್ ಮಾಡಿ ಹೇಳ್ಬೇಕಿದ್ರೆ ಬರಲ್ಲ ಅಂತ ಹೇಳಿ. ನೀನ್ ಮಾಮೂಲಿ ನಮ್ಮ ಆಫೀಸ್ಗೆ ಯಾವ ತರ ಬರ್ತಿದ್ಯೋ ಅದೇ ತರ ಬಾ. ಆಮೇಲೆ ಆ ಮಾಯಾ ಇದ್ಲಲ್ಲ, ಅವಳು 10 ಲಕ್ಷ ರೂಪಾಯಿ ಅಮೌಂಟ್ ವಾಪಸ್ ಕೊಟ್ಟಿದ್ದಾಳೆ. ಈಗ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ.
ನಮ್ಮ ಅಮೌಂಟ್ ನಮ್ಮ ಕಂಪ್ನಿಗೆ ವಾಪಸ್ ಬಂದಿದೆ. ಈಗ ನಿನ್ ಕೆಲ್ಸಕ್ಕೆ ಆರಾಮಾಗಿ ಬರ್ಬೋದು. ಏನ್ ಇವತ್ತೇ ಬಾ ಅಂತ ಹೇಳ್ತಾ ಇಲ್ಲ ನಾನು. ಇವತ್ತು ಊರಿಗೆ ಹೋಗು, ಇನ್ನೊಂದು ವಾರ ಬಿಟ್ಟು ಊರಿಂದ ಬರ್ತೀಯಲ್ಲ, ಬಂದ್ಮೇಲೆ ಮಾಮೂಲಿ ತರ ಆಫೀಸ್ಗೆ ಕೆಲ್ಸಕ್ಕೆ ಬಾ. ಆಮೇಲೆ ಡ್ರೆಸ್ಸು ಮಾಮೂಲಿ ನೀನ್ ಯಾವ ತರ ಹಾಕೋತಾ ಇದ್ದೋ ಅದೇ ತರ ಡ್ರೆಸ್ ಹಾಕೊಂಡು ಹೋಗು. ಇದೆಲ್ಲ ತೆಗೆದ್ಬಿಡು. ಅಲ್ಲೂ ನಾನು ಊರಲ್ಲಿಯ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯವರು ಊರಿನ ಜನ ಎಲ್ಲ ನೋಡ್ತಾರೆ ಹೆಂಗೆ ಏನು ಅಂತ. ಒಂಚೂರು ಪ್ರೀತಿಯಿಂದ ನಗ್ನಗ್ತಾ ಚೆನ್ನಾಗಿರಿ. ಅವ್ರ ಮುಂದೆ ಎಲ್ಲ ನಿಮ್ ಕೋಪ, ಸಿಟ್ಟು, ಬೇಜಾರು ಇದೆಲ್ಲ ತೋರ್ಸ್ಕೊಳಕ್ ಹೋಗ್ಬಾರ್ದು. ಹಾಗೇನಾಗಲ್ಲ ಬಿಡಿ ಡ್ಯಾಡಿ. ಸರಿ ಡ್ಯಾಡಿ, ಆಯ್ತು ಹಂಗಿದ್ರೆ ನಾನು ಓಡೋದಿಕ್ ರೆಡಿ ಮಾಡ್ಕೋತೀನಿ. ಸರಿನಪ್ಪ, ಆಯ್ತು. ಎಕ್ಸ್ಕ್ಯೂಸ್ ಮೀ ಸರ್. ಓ ಸರ್, ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಸರ್ ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಬೆಳಿಗ್ಗೆನೆ ಬಂದಿದ್ದೀರಲ್ಲ ಸರ್, ಏನ್ ಸಮಾಚಾರ? ಅದು ಸರ್, ನಿಮ್ಗೆ ವಿಷಯ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಹೇಳಲೇಬೇಕು ಸರ್. ನೀವು ಮತ್ತೆ ನಿಮ್ಮ ಮನೆಯವರೆಲ್ಲ ಒಂದ್ ಸ್ವಲ್ಪ ಹುಷಾರಾಗಿರಿ ಸರ್. ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ? ಒಂದ್ ನಿಮಿಷ ಇರಿ, ಕಾಫಿ ತರ ಕೇಳ್ತೀನಿ. ಸರ್ ಇಲ್ಲ ಸರ್, ಕಾಫಿ ತಿಂಡಿ ಎಲ್ಲ ಆಗಿದೆ ಸರ್. ಅದು ಅದು ಮಾಯಾ ಮತ್ತೆ ಹುಡ್ಗ ಇದ್ನಲ್ಲ ರಾಕೇಶ್ ಅಂತ, ಅವ್ರಿಬ್ರು ಜೈಲಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ವಾಟ್? ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದಾರ? ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಜೈಲಲ್ಲಿ ಅದ್ ಹೇಗ್ ತಪ್ಪಿಸ್ಕೊಳಕಾಗುತ್ತೆ ಸರ್ ಅವರು? ಅದೇ ನಮಗೂ ಗೊತ್ತಾಗ್ತಿಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಅವ್ರಿಗೆ ಸಹಾಯ ಮಾಡಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಆದ್ರೆ ಅವ್ರು ಜೈಲಿಂದ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮೇಡಮ್ ಅವರು ನಿಮ್ಮ ಮನೆ ಸುತ್ತ ಸ್ವಲ್ಪ ನೋಡೋದಕ್ಕೆ ಹೇಳಿದ್ರು. ಅಲ್ಲದೆ ಅವರು ನಿಮ್ ಮೇಲೆ ಮತ್ತೆ ನಿಮ್ ಮಗನ ಮೇಲೆ ಸೇರ್ ತೀರ್ಸ್ಕೊತೀನಿ ಹಾಗೆ ಹೀಗೆ ಅಂತೆಲ್ಲ ಕೂಗಾಡ್ತಿರಲ್ಲ ಸರ್. ಹಂಗಾಗಿ ಏನಾದ್ರೂ ಸಮಸ್ಯೆ ಮಾಡ್ಬೋದೇನೋ ನಿಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡಕ್ ಹೇಳಿದ್ರು ಸರ್. ಅದಕ್ಕೆ ಬಂದೆ. ಹೌದಾ? ಸರಿ ಸರ್, ನಾನು ಅದ್ರ ಬಗ್ಗೆ ನೋಡ್ಕೋತೀನಿ ಬಿಡಿ. ಹಾಗೆ ನಿಮ್ ಮನೆ ಸುತ್ತ ಒಂದಿಬ್ರು ಕಾನ್ಸ್ಟೇಬಲ್ ನ ಹಂಗೆ ಮಫ್ತಿನಲ್ಲಿ ಓಡಾಡೋದಕ್ಕೆ ಹೇಳಿದ್ದಾರೆ. ವಿತ್ ಯೋರ್ ಪರ್ಮಿಷನ್ ನಾವು ಇಬ್ರು PC ಗಳನ್ನ ನಿಮ್ ಮನೆ ಸುತ್ತ ಓಡಾಡೋದಕ್ಕೆ ಬಿಡ್ಬೋದಾ ಸರ್? ಛೇ, ಆತರ ಎಲ್ಲ ಏನು ಅಂತ ಏನ್ ದೊಡ್ಡ ವಿಷಯ ಅಲ್ಲ ಬಿಡಿ ಇದು. ಅವ್ರಿಬ್ರು ನಾನೇ ನೋಡ್ಕೋತೀನಿ. ನಮ್ ಕಡೆನೇನು ಮನೆಗ್ ಸೆಕ್ಯೂರಿಟಿಗೆ ಅಂತ ಹೇಳ್ಬಿಟ್ಟು ಇಬ್ರು ಸೆಕ್ಯೂರಿಟಿಗಳಿದ್ದಾರೆ. ಡಾಗ್ಸ್ ಇದಾವೆ. ಅದೂನು ತುಂಬಾ ಇದು ರ್ಯಾಶ್ ಆಗಿ ಬಿಹೇವ್ ಮಾಡುತ್ತೆ ಯಾರಾದ್ರೂ ಹೊಸಬ್ರು ನೋಡಿದ್ರೆ. ನೋಡೋಣ ಬಿಡಿ. ಅಕಸ್ಮಾತ್ ಆತರ ಏನಾದ್ರೂ ಅವರು ಇಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡೋದೇನಾದ್ರು ನನ್ಗೆ ಗೊತ್ತಾದ್ರೆ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೀವು ತಕ್ಷಣ ಬರೋರಂತೆ. ಆರ್ ಯು ಶೋರ್ ಸರ್? ಹಾ, ಐ ಆಮ್ ಶೋರ್. ಆತರ ಏನಾದ್ರೂ ಇದ್ರೆ ಸಮಸ್ಯೆ ಇದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಬೇರೆ ತರ ಸೆಕ್ಯೂರಿಟಿ ಏನ್ ಬೇಡ ಬಿಡಿ. ಓಕೆ ಸರ್, ನಾನು ನಿಮ್ಗೆ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಮೇಲೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿರೋದಕ್ಕೆ. ಇಟ್ಸ್ ಮೈ ಡ್ಯೂಟಿ ಸರ್. ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅವರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನಾವು ಕೈ ಕಟ್ಕೊಂಡು ಕುತ್ಕೊಳಕ್ ಆಗಲ್ಲ ಅಲ್ವಾ ಸರ್? ನಮ್ ಡ್ಯೂಟಿ ನಾವು ಮಾಡ್ಲೇಬೇಕಲ್ಲ, ಹಾಗಾಗಿ ಬಂದಿದ್ದಷ್ಟೇ. ಸರಿ ಸರ್, ಆಯ್ತು. ಅಯ್ಯೋ ದೇವ್ರೆ, ಏನಪ್ಪಾ ಇದು? ನಮ್ಮ ಮನೆಯಲ್ಲಿ ಈಗ ತಾನೇ ಖುಷಿ ಸಂತೋಷ ತುಳುಕ್ತಾ ಇದೆ ಅಂತ ಅನ್ಕೊಳ್ಳೋ ಅಷ್ಟೇನೆ ಈ ತರ ಒಂದ್ ಸುನಾಮಿ ಬಂದ್ ಬಡ್ದ್ಬಿಡ್ತಲ್ಲ. ಈ ವಿಚಾರನ ಮನೆಯಲ್ಲಿ ಹೇಳ ಬೇಡವಾ? ಅಯ್ಯೋ, ಅವ್ರಿಬ್ರು ಮೊದ್ಲೇನೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲಾನು ಇದೇ ತರ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಾದ್ರೂ ನಮಗ್ ತೊಂದ್ರೆ ಮಾಡ್ತಾರಾ? ಛೇ, ಆತರ ಏನ್ ತೊಂದ್ರೆ ಮಾಡಕ್ಕಾಗುತ್ತೆ? ಇಷ್ಟ ದಿನ ಏನೋ ನನ್ ಮಗನ್ ಬುಟ್ಟಿ ಹಾಕೊಂಡು ಆತರ ಆಡ್ತಿದ್ಲು. ಅದು ಬಿಟ್ರೆ ಅವ್ರ ಕೈಲಿ ಏನ್ ಮಾಡಕ್ಕಾಗುತ್ತೆ? ಈಗೇನ್ ನನ್ ಮಗ ಸರಿ ಹೋಗಿದ್ದಾನಲ್ಲ, ಅವ್ನ್ ಮತ್ತೇನ್ ಅವ್ರ ಕಡೆ ತಿರುಗಿ ನೋಡಲ್ಲ ಬಿಡಿ. ಆದ್ರೆ ಅಕಸ್ಮಾತ್ ಏನಾದ್ರೂ ಜೀವಕ್ಕೆ ತೊಂದ್ರೆ ಮಾಡ್ಬಿಟ್ರೆ? ಛೇ, ನಾನು ಯಾಕೆ ಈ ತರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ? ದೇವ್ರೆ, ಅವಳಿಂದ ನಮ್ಗೆ ಏನ್ ತೊಂದ್ರೆ ಆಗದೆ ಇದ್ರೆ ಸಾಕಪ್ಪ. ಹಿಂಗೋ ನನ್ ಮಗ ಸೊಸೆ ಇವಾಗ ತಾನೇ ಚೆನ್ನಾಗಿದ್ದಾರೆ. ಇಲ್ಲ, ಈಗ ತಕ್ಷಣನೇ ಅವ್ರನ್ನ ಊರಿಗೆ ಕಳ್ಸ್ಬಿಡ್ತೀನಿ. ಇಲ್ಲಿರೋದೇ ಬೇಡ ಅವರು. ಆದಿತ್ಯ, ಏನ್ ಡ್ಯಾಡಿ ಏನ್ ಮಾಡ್ತಾ ಇದ್ದೆ? ಡ್ಯಾಡಿ ನೀವೇ ಹೇಳಿದ್ರಲ್ಲ ಊರ್ಗ್ ಹೋಗೋದಿಕ್ ರೆಡಿ ಮಾಡ್ಕೊ ಅಂತ, ಅದಕ್ಕೆ ಗೀತಂಗೆ ಹೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ತಿದ್ದೆ ಡ್ಯಾಡಿ. ಸರಿಯಾಗಿದೆ. ಬೇಗ ಹೊರಡಿ, ಇನ್ನ ಟೈಮ್ ಆಗ್ಬಿಡುತ್ತೆ. ಗೀತನ ಕೈ ಹೇಳ್ಬಿಡ್ತೀನಿ. ಡ್ಯಾಡಿ ಅವಳಿಗೆ ನಾನು ಹೇಳಿದೀನಿ ಆಗ್ಲೇ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಳೆ. ಸರಿ, ಲೇಟ್ ಮಾಡ್ಬಿಡಿ, ಹೊರಡಿ. ಯಾಕೆ ಡ್ಯಾಡಿ ತುಂಬಾ ಗಾಬರಿ ಆಗಿದ್ದೀರಲ್ಲ, ಏನಾಯ್ತು? ಇವನ ಹತ್ರ ಆ ವಿಚಾರ ಹೇಳಬೇಡ್ವಾ? ಬೇಡ, ತಿರುಗಿ ಇನ್ನೊಂಥರ ಸಮಸ್ಯೆ ಆಗ್ಬಿಟ್ರೆ ಕಷ್ಟ. ಏನಿಲ್ಲ ಕಣೋ, ಬೇಗ ಹೊರಡಿ ಅಂತ. ಹೊರಡೋ ಕೈಲೇ ಬೇಗ ಹೋದ್ರೆ ಒಳ್ಳೇದೇ ಅಲ್ವಾ? ಇನ್ನೇನ್ ಕತ್ಲೆ ಮಾಡ್ಕೊಂಡು ಹೋಯ್ತೀರಾ? ಹೋಗು, ರೆಡಿಯಾಗಿ ಹೋಗು. ಸರಿ ಡ್ಯಾಡಿ, ಆಯ್ತು.